ಬೆಂಗಳೂರಿನ ಹೆಬ್ಬಗೋಡಿ ಬಳಿ ರೇವ್ ಪಾರ್ಟಿ ಪ್ರಕರಣ ಪೊಲೀಸರ ಜೊತೆ ಕಿರಿಕ್ ಮಾಡಿ ತಗಲಾಕೊಂಡ ಹೇಮ. ಬೆಂಗಳೂರಿನ ಹೆಬ್ಬಗೋಡಿ ಬಳಿ ನಡೆದಿದ್ದಂತ ರೇವ್ ಪಾರ್ಟಿ ಪ್ರಕರಣದಲ್ಲಿ ಪೊಲೀಸರ ಜೊತೆ ಕಿರಿಕ್ ಮಾಡಿಕೊಂಡು ತಗಲಾಕೊಂಡಿದ್ದಾರೆ ನಟಿ ಹೇಮ. ಪೊಲೀಸರು ರೇಡ್ ವೇಳೆ ನಟಿ ಹೇಮ ಅವರು ನಟಿ ಅಂತಾನೆ ಗೊತ್ತಿರಲಿಲ್ಲ. ವಿಚಾರಣೆ ಮಾಡಲು ಹೋದಾಗ ಪೊಲೀಸರ ಜೊತೆ ಗಲಾಟೆಯನ್ನ ಮಾಡಿದ್ದಾರೆ. ನಾನು 1,000ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದೇನೆ ಅಂತ ಕಿರಿಕ್ ಮಾಡಿಕೊಂಡಿದ್ದಾರೆ ನಟಿ ಹೇಮ. ರೇವ್ ಪಾರ್ಟಿಯ ಒಳಗಡೆ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನ್ಯೂಸ್ ಫಸ್ಟ್ಗೆ ಈಗ ಲಭ್ಯ ಆಗಿದೆ. ನೋಡ್ತಾ ಇದೀವಿ, ಇದು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋ ಅಂತ ರೇವ್ ಪಾರ್ಟಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಒಳಗಡೆ ನಡೀತಾ ಇದ್ದಂಥ ಪಾರ್ಟಿ ಈಗ ನಟಿ ಹೇಮ ತಗಲಾಕೊಂಡಿದ್ದು ಹೇಗೆ? ಪೊಲೀಸರ ಜೊತೆ ಕಿರಿಕ್ ಮಾಡಿಕೊಂಡು ನಾನು 1,000ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದೇನೆ ಅಂತ ವಿಚಾರಣೆ ವೇಳೆ ಪೊಲೀಸರ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರೆ ಹೇಮ. ಬೆಂಗಳೂರಿನ ಹೆಬ್ಬಗೋಡಿ ಬಳಿ ನಡೆದಿದ್ದಂಥ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರೇವ್ ಪಾರ್ಟಿ ಒಳಗಿನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಅದರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ. ಇದು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ. ಬೆಂಗಳೂರಿನ ಹೆಬ್ಬಗೋಡಿ ಬಳಿ ನಡೆದಿದ್ದಂಥ ರೇವ್ ಪಾರ್ಟಿ ಪೊಲೀಸರ ಜೊತೆ ಕಿರಿಕ್ ಮಾಡಿ ತಗಲಾಕೊಂಡ್ರ ನಟಿ ಹೇಮ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂದೇಶ್, ಪೊಲೀಸರ ವಿಚಾರಣೆ ವೇಳೆ ಕಿರಿಕ್ ಮಾಡಿಕೊಂಡು ನಾನು 1000 ಚಿತ್ರಗಳಲ್ಲೂ ನಟಿಸಿದ್ದೇನೆ ಅನ್ನೋ ಹೇಳಿಕೆ ಕೊಟ್ಟು ತಗಲಾಕೊಂಡ್ರ ನಟಿ ಅನ್ನೋ ಒಂದು ಪ್ರಶ್ನೆ ಇದೀಗ ಎದ್ದಿರೋದು. ಪೊಲೀಸ್ ವಿಚಾರಣೆ ವೇಳೆ ಹೇಮ ಸಿಲುಕಿದ್ದಾದ್ರೂ ಹೇಗೆ? ಮಧುಸೂದನ್, ಸದ್ಯ ಆಕೆ ಕಿರಿಕ್ ಮಾಡ್ಕೊಂಡಿರೋದೇ ಆಕೆಗೆ ಈಗ ಸದ್ಯ ಕಂಟಕವಾಗಿರುವಂಥದ್ದು. ಯಾಕಂದರೆ ಮೊದಲಿಗೆ ಯಾವಾಗ JR ಫಾರ್ಮ್ ಹೌಸ್ನ ಮೇಲೆ CCB ಅಧಿಕಾರಿಗಳು ದಾಳಿ ಮಾಡ್ತಾರೋ, ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆ ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಲ್ಲ. ಅಂದರೆ ಒಳಗಡೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ CCB ಅಧಿಕಾರಿಗಳಿಗೆ ಮೊದಲಿಗೆ ಯಾವುದೇ ರೀತಿಯ ಮಾಹಿತಿ ಲಭ್ಯವಾಗೋದಿಲ್ಲ. 100ಕ್ಕೂ ಹೆಚ್ಚು ಜನ ಆ ಪಾರ್ಟಿಯಲ್ಲಿ ಭಾಗಿಯಾಗಿರ್ತಾರೆ. ಎಲ್ಲರನ್ನೂ ಕೂಡ ಜೊತೆಯಲ್ಲೇ ಕೂರಿಸಿ ಅವರ ವಿಚಾರಣೆಯನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ನಿಮ್ಮ ಸ್ಯಾಂಪಲ್ಸನ್ನು, ಅಂದರೆ ರಕ್ತ ಪರೀಕ್ಷೆಯನ್ನು ಮಾಡಬೇಕು, ಬ್ಲಡ್ ಸ್ಯಾಂಪಲ್ ಅನ್ನು ಪಡೆದುಕೊಳ್ಬೇಕು ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಹೇಮ ತಾನಾಗಿಯೇ ಮುಂದೆ ಬಂದು ನಾನು 1000ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದೇನೆ, ನಾನು ಟಾಲಿವುಡ್ನಲ್ಲಿ ಏನು ನಟಿಯಾಗಿದ್ದೇನೆ ಅಂತೇಳಿ ಆಕೆಯೇ ಹೇಳ್ಕೊಂಡು 1000ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾನು ನಟಿಸ್ತಿದ್ದೆ ಅಂತೇಳಿ ಆಕೆಯೇ ಹೇಳ್ಕೊಂಡಿರುವಂಥದ್ದು. ಅಂದರೆ ನಾನು ಸಿನಿಮಾ ನಟಿ ಇದ್ದೀನಿ, ನನ್ನನ್ನು ಯಾಕೆ ಅರೆಸ್ಟ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಾನು 1000ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಆಕೆ ಪೊಲೀಸರ ಮುಂದೆ ಯಾವಾಗ ಹೇಳ್ಕೊಳ್ತಾಳೋ, ಹೇಳ್ಕೊಂಡ ನಂತರ ಪೊಲೀಸಿಗೆ ಅರ್ಥ ಆಗುತ್ತೆ ಈಕೆ ಒಬ್ಬ ನಟಿ ಅಂತೇಳಿ. ಅದಾದ ಬಳಿಕ CCB ಅಧಿಕಾರಿಗಳು ಆಕೆಯ ಒಂದು ಬ್ಲಡ್ ಸ್ಯಾಂಪಲ್ಸ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ ಸಾಕಷ್ಟು ಡ್ರಾಮಾಗಳನ್ನು ಕೂಡ ಆಕೆ ಅಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾಳೆ. ಜೊತೆಗೆ ಈ ಒಂದು ಪಾರ್ಟಿ ಏನಿದೆ, ಅಂದರೆ ಈ ರೇವ್ ಪಾರ್ಟಿ ಏನಿದೆ, ಶನಿವಾರ ಮಧ್ಯಾಹ್ನದಿಂದಲೇ ಈ ಒಂದು ರೇವ್ ಪಾರ್ಟಿ ಆರಂಭವಾಗಿತ್ತು. ಸೋಮವಾರ ಬೆಳಗ್ಗೆವರೆಗೂ ಕೂಡ ಈ ಒಂದು ರೇವ್ ಪಾರ್ಟಿ ಆರ್ಗನೈಸ್ ಮಾಡಲಾಗಿತ್ತು, ಅಥವಾ ಈಗಾಗಲೇ ಏನು ಪ್ರಾರಂಭವಾಗಿ ಅಲ್ಲಿಯವರೆಗೂ ಕೂಡ ಕಂಪ್ಲೀಟ್ ಆಗಿ ಡ್ರಗ್ಸ್ ಪಾರ್ಟಿ ಒಳಗಡೆ ನಡೀತಾ ಇತ್ತು ಅನ್ನೋ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನರನ್ನ ಪೆಡ್ಲರ್ಸ್ಗಳನ್ನ ಕೂಡ ವಶಕ್ಕೆ ಪಡೆಯುವಂತ ಕೆಲಸವನ್ನ CCB ಅಧಿಕಾರಿಗಳು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನಟಿ ಹೇಮ ಏನಿದ್ದಾರೆ, ನಟಿ ಹೇಮ ಅವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಬ್ಲಡ್ ಸ್ಯಾಂಪಲ್ಸ್ ಕೂಡ ಪಾಸಿಟಿವ್ ಬಂದಿರೋದ್ರಿಂದ ಅವ್ರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಮಧುಸೂದನ್, ಸಂದೇಶ, ಇನ್ನು ನೇರವಾಗಿ ಸತತ 36 ಗಂಟೆಗಳು ನೀವು ಹೇಳ್ತಾ ನೋಡಿದ್ರೆ ಶನಿವಾರ ಮಧ್ಯಾಹ್ನದಿಂದ ಸೋಮವಾರದ ಬೆಳಗ್ಗೆ ತನಕ ಪಾರ್ಟಿ ಅಂತ ಹೇಳಿದ್ರೆ, ಈಗ ನಟಿ ಹೇಮಾ ಸೇರಿದಂತೆ ತಾವಿಯೇ ತಗಲಾಕೊಂಡಂತ ಪ್ರಕರಣಗಳು ಎಷ್ಟು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ, ಹೇಗೆ ಸಂದೇಶ್? ಎಷ್ಟು ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿವರೆಗೂ ಕೂಡ ಲಭ್ಯವಾಗಿಲ್ಲ. ಅಂದರೆ ಪೆಡ್ಲರ್ಸ್ಗಳ ಮುಖಾಂತರವಾಗಿ ಪಾರ್ಟಿಯನ್ನು ಮಾಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಇಲ್ಲಿ ಪಾರ್ಟಿ ಎಷ್ಟು ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ CCB ಅಧಿಕಾರಿಗಳು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ನಟಿ ಹೇಮಾ ಈ ಹಿಂದೆ ಯಾವೆಲ್ಲ ಪಾರ್ಟಿಗಳಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಈಗಾಗಲೇ ಹೇಮಾ ಅವರಿಗೆ ಸಂಬಂಧಪಟ್ಟಂಥ ಬ್ಲಡ್ ಸ್ಯಾಂಪಲ್ಸ್ ಕೂಡ ಪಾಸಿಟಿವ್ ಬಂದಿರೋದ್ರಿಂದ ಅವರು ಏನಾದರೂ ಪೆಡ್ಲಿಂಗ್ ಮಾಡಿದ್ದಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಜೊತೆಗೆ ಬೇರೆ ಪಾರ್ಟಿಯಲ್ಲಿ ಭಾಗಿಯಾಗಿರೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಿರೋದ್ರಿಂದ ಇಫ್ ಸಪೋಸ್ ಏನಾದರೂ ಹೇಮಾ ಅವರು ಬೇರೆ ಪಾರ್ಟಿಗಳಲ್ಲಿ ಭಾಗಿಯಾಗಿ ಡ್ರಗ್ ಅನ್ನು ಕನ್ಸ್ಯೂಮ್ ಮಾಡಿ ನಂತರ ಆ ಡ್ರಗ್ ಅನ್ನು ಪೆಡ್ಲಿಂಗ್ ಮಾಡಿದ್ರೆ ಆಗ ಹೇಮಾ ಅವರಿಗೆ ಸಂಕಷ್ಟ ಎದುರಾಗುತ್ತೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.